ಈ ವಿಡಿಯೋ ನೋಡಿ, ಇವನೊಬ್ಬ ಗೌರ್ಮೆಂಟ್ ಸ್ಕೂಲ್ ಟೀಚರ್. ಇವನು ಸ್ಕೂಲಲ್ಲಿ ಪಾಠ ಮಾಡೋದ್ ಬಿಟ್ಟು ಫುಲ್ ಟೈಟ್ ಆಗಿ ಹೋಗಿದ್ದಾನೆ ಸ್ಕೂಲಿಗೆ. ಇದು ಏನ್ ಹೇಳುತ್ತಂದ್ರೆ ನಮ್ಮ ರಾಜ್ಯದ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ನಿದರ್ಶನ. ಇದು ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ 50,000 ಸರ್ಕಾರಿ ಶಾಲೆಗಳ ಪೈಕಿ ಹತ್ತತ್ರ 18,000 ಶಾಲೆಗಳಲ್ಲಿ ಕೇವಲ 30ಕ್ಕಿಂತ ಕಡಿಮೆ ಅಡ್ಮಿಷನ್ ಆಗಿರೋದು. ಇದೇ 3 ವರ್ಷದಲ್ಲೇ 10% ಗಿಂತ ಜಾಸ್ತಿ, ಅಂದ್ರೆ ಪ್ರತಿ ವರ್ಷ 2 ರಿಂದ 2.5 ಲಕ್ಷ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸ್ಕೂಲ್ ಅನ್ನ ಬಿಡ್ತಾ ಇದ್ದಾರೆ. ಯಾಕಂದ್ರೆ 20,000 ಸ್ಕೂಲ್ಗಳಲ್ಲಿ ಶೌಚಾಲಯಗಳಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಆಟ ಆಡೋದಕ್ಕೆ ಪ್ಲೇ ಗ್ರೌಂಡ್ ಇಲ್ಲ. ಒಂದು ಕಡೆ ಇಡೀ ಪ್ರಪಂಚವೇ ರೋಬೋಟಿಕ್ಸ್ AI ಅಂತ ಹೋಗ್ತಾ ಇದ್ರೆ, ಇಲ್ಲಿ ನೋಡಿದ್ರೆ ಬೇಸಿಕ್ ಆಗಿರುವಂತ ಫೆಸಿಲಿಟೀಸ್ ಗಳಿಲ್ಲ. ನಮ್ಗೆ ಸ್ವತಂತ್ರ ಬಂದ 79 ವರ್ಷ ಆದ್ರೂ ಕೂಡ ಸ್ಕೂಲ್ ಬಿಲ್ಡಿಂಗ್ ಬಿದ್ದು ವಿದ್ಯಾರ್ಥಿಗಳು ಸಾಯ್ತಾರೆ ಅಂದ್ರೆ ಏನ್ ಅರ್ಥ ಇದು? ಇದೇ ಸರ್ಕಾರ ಈ ಜಾತಿ ಗಣತಿ ಮಾಡೋದಕ್ಕೆ ಈ ಟೀಚರ್ಸ್ ಮೇಲೆ ಖರ್ಚು ಮಾಡುವಂತ ದುಡ್ಡು ಅದೇ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡೋದಕ್ಕೆ ಮಾಡಿದ್ರೆ ಎಷ್ಟೋ ಬೆಟರ್ ಆಗಿರೋದು. ಆದ್ರೆ ಅವೆಲ್ಲ ಮಾಡಲ್ಲ. ಇಲ್ಲಿ ರಾಜ್ಯ ಸರ್ಕಾರನೂ ಅಷ್ಟೇ, ಕೇಂದ್ರ ಸರ್ಕಾರನೂ ಅಷ್ಟೇ. ನರೇಂದ್ರ ಮೋದಿ ಅವರು ಬಂದು 10 ವರ್ಷ ಮೇಲಾಯ್ತು. ನಾವು ಶಿಕ್ಷಣದ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಬಟ್ ಎಲ್ಲೇ ಆಗಿದೆ? ಕ್ರಾಂತಿ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಅಲ್ಲಿ ಕ್ರಾಂತಿ ಆಗಿದೆ, ಸ್ಕೂಲ್ ಫೀಸ್ ಅಲ್ಲಿ ಕ್ರಾಂತಿ ಆಗಿದೆ. ಶಾಕಿಂಗ್ಲಿ ನಮ್ಮ ರಾಜ್ಯದಲ್ಲಿ 60,000 ಟೀಚರ್ಸ್ ಗಳ ಪೋಸ್ಟ್ ಖಾಲಿ ಇದಾವೆ. ಇನ್ನು 3 ವರ್ಷ ಆದ್ರೆ ಇದು 1,41,000 ರೀಚ್ ಆಗುತ್ತೆ. ನಮ್ಮ ಎಜುಕೇಶನ್ ಮಿನಿಸ್ಟರ್ ಮೀಡಿಯಾದ ಮುಂದೆ ಬರ್ತಾರೆ, ಇನ್ನು 1 ತಿಂಗಳಲ್ಲಿ ನಾವು 10,000 ಪೋಸ್ಟ್ ಅನ್ನ ಕರಿತೀವಿ ಅಂತ. ಮತ್ತೆ ನಾಳೆ ಬರ್ತಾರೆ, ಇನ್ನು 4 ತಿಂಗಳಲ್ಲಿ ನಾವು 50,000 ಪೋಸ್ಟ್ ಅನ್ನ ಕರಿತೀವಿ ಅಂತ. ಇದೇನೋ ಜಾತ್ರೆಯನ್ನು ಅನೌನ್ಸ್ ಮಾಡಿ ಹೋಗೋದಕ್ಕೆ. ನಾವು ಮತ್ತೆ ನೀವು ಕಟ್ತಾ ಇರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಬದುಕ್ತಾರೆ ಅಂತ ಪೊಲಿಟಿಷಿಯನ್ಸ್ ಮಕ್ಕಳು ಓದ್ತಾ ಇರೋದಲ್ಲಿ ಗೊತ್ತಾ? ಪ್ರಪಂಚದ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದ್ದಾರೆ. ಆದ್ರೆ ನಮಗೆ ಪ್ರತಿ ವರ್ಷ ನ್ಯೂಸ್ ಪೇಪರ್ ನೋಡಿದ್ರೆ ಈ ವರ್ಷ ನಾವು ಸ್ಕೂಲ್ ಫೀಸ್ ಅನ್ನ 10% ಜಾಸ್ತಿ ಮಾಡ್ತಾ ಇದೀವಿ. ಈ ಕಡೆ ಟ್ಯಾಕ್ಸ್ ಕಟ್ಟಬೇಕು, ಈ ಕಡೆ ನಮ್ಗೆ ಸಿಗ್ಬೇಕಾದ ರೈಟ್ ಸಿಗ್ತಾ ಇಲ್ಲ ಅಂದ್ರೆ ನೀವ್ ಯಾಕೆ ಬೇಕು ನಮಗೆ? ನಾವು ಪದೇ ಪದೇ ನಿಮ್ ಟ್ಯಾಕ್ಸ್ ದುಡ್ಡು ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಅದು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು. ಇದು ನೀವು ಕಟ್ಟಿರುವಂತ ದುಡ್ಡು, ನಿಮ್ಮ ಹಕ್ಕು. ಇದು ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೆ 56,000 ರೂಪಾಯಿ ಖರ್ಚು ಮಾಡುತ್ತಂತೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಗುರು? ಯಾರ ಜೇಬಿಗೆ ಹೋಗ್ತಾ ಇದೆ?